ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ನೀನು ನನ್ನ ಕೈಗೆ ಫೋನ್ ಕೊಡ್ಬೇಕಾಗಿತ್ತು. ನಿಂತ ಜಾಗದಾಗೆ ಮಣ್ಣಾಗೆ ನಾನು ಮಾತಾಡ್ತಾ ಇದ್ದೆ. ಇದು ಮಾತ್ನಾಗೆ ಬಗೆಹರಿಯುವಂತ ಯುದ್ಧ ಅಲ್ಲ ಮಗ. ಅವಳು ಇದಕ್ಕಿಂತ ದೊಡ್ಡದಾಗಿ ಏನೋ ಮಾಡೋಳಂತೆ. ಟಿವಿ ನೋಡಿ ಗೊತ್ತಾಯ್ತೈತೆ ಅಂತ ಹೇಳುದು. ಕಂಟಿ ನಿನ್ ಫೋನ್ನಾಗ ವಾರ್ತೆ ಹಾಕು. ಟಿವಿ ನೋಡಿ ಅಂದ್ರೆ ಮತ್ತೆ ಇನ್ಯೂನ್ ಮಾಡಿರ್ಬೋದು. ತಡಿ ಇದು ನೋಡುಮ್ಮ ಗೊತ್ತಾಯ್ತದ. ಡಿಸಿ ಮೇಡಂನ ಕರಾಳ ಮುಖ ಬಯಲು. ಡಿಸಿ ಸ್ನೇಹ ಒಬ್ಬ ಭ್ರಷ್ಟ ಅಧಿಕಾರಿ ಅನ್ನೋ ಸುದ್ದಿ ಸಾಕ್ಷಿ ಸಮೇತ ನಮಗೆ ಸಿಕ್ಕಿದೆ. ಸತ್ತು ಸ್ವರ್ಗ ಸೇರಿದ್ರು ಜನಗಳ ಪಾಲಿಗೆ ಡಿಸಿ ಸ್ನೇಹಾಳಿಂದ ನರಕ ದರ್ಶನ. ಲಂಚ ತೆಗೆದುಕೊಂಡು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಪರ್ಮಿಷನ್ ಕೊಟ್ಟಿರೋ ಡಿಸಿ ಸ್ನೇಹ. ಸಾಕಷ್ಟು ಕೈದಿಗಳು ಸ್ಮಗ್ಲರ್ ಜೊತೆಯಲ್ಲೂ ಡಿಸಿ ಸ್ನೇಹಾಳಿಗೆ ಲಿಂಕ್. ಬಂಗಾರಮ್ಮನನ್ನು ಕೂಡ ಬಿಸಿ ತಾಗಿಸಿದ ಡಿಸಿ ಸ್ನೇಹ. ಸ್ವಂತ ಅತ್ತೆಯನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ನೀಡಿದ ಪಾತಕಿ ಡಿಸಿ ಸ್ನೇಹ. ಬ್ಯಾಂಕ್ ಓಪನ್ ಮಾಡಿ ಜನಗಳ ದುಡ್ಡನ್ನ ನುಂಗಿ ನೀರು ಕುಡಿದಿರೋ ಡಿಸಿ ಸ್ನೇಹ. ನಾನು ಹೇಳಿದ್ದೆಲ್ಲ ಗೆಪ್ತಿ ಐತೆ ತಾನೆ. ಗಲಾಟೆ ಇನ್ನೂ ಜೋರಾಗಿ ಆಗ್ಬೇಕು. ಉರಿತಿರೋ ಬೆಂಕಿ ಸಾಲಕ್ಕಿಲ್ಲ. ಇನ್ನು 10 ಕಡೆ ದಗ ದಗ ಅಂತ ಉರಿಬೇಕು. ಆ ಮರೆ ನೀವ್ ಹೇಳಿದಕ್ಕಿಂತ 10 ಪಟ್ಟು ಜಾಸ್ತಿನೇ ಮಾಡ್ತೀವಿ. ಮಾಡ್ತೀನಿ ಅಂತ ಬರೀ ಬಾಯಿ ಮಾತನಾಗ ಹೇಳಿದ್ರೆ ಸಾಲಕ್ಕಿಲ್ಲ. ಎಲ್ಲ ಕಡೆ ಆ ಸ್ನೇಹನ್ ಫೋಟೋಗಳು ಸುಟ್ಟು ಬೂದಿ ಆಗ್ಬೇಕು. ಜನ ಅವಳ ಮೇಲೆ ಇಟ್ಟಿದ್ದ ನಂಬಿಕೆನು ಸುಟ್ಟು ಹೋಗ್ಬೇಕು. ಸರಿ ಅಮ್ಮವ್ರೆ. ನೀವು ಮಾಡೋ ಒಂದೊಂದು ಕೆಲಸನು ಮಸಿಯಾಗಿ ಪುಟ್ಟಕ್ಕನ ಮುಖಕ್ಕೆ ಬಳ್ಕೋಬೇಕು. ಈ ಜನ್ಮದಾಗೆ ಅವಳ ಮಸಿಯಿಂದ ಆಚೆ ಬರ್ಕೂಡ್ದು. ಆಗ್ಲಿ ಅಮ್ಮವ್ರೆ. ನಾನು ಹೇಳಿದ ಈಟೂ ಕೆಲಸ ನೀವು ಮಾಡಿ ಮುಗಿಸಿದ್ರೆ ಹೊಟ್ಟೆ ತುಂಬ ಎಣ್ಣೆ, ಕೈ ತುಂಬ ಕಾಸು 2 ಸಿಗ್ತದೆ. ಬೆಂಕಿ ಹೆಂಗೆ ಹಚ್ತೀವಿ ಅಂತ ನೋಡ್ತೀರಿ ಅಮ್ಮವ್ರೆ. ಓಯ್ ಬಂದ್ರ. ರಾಜಿ ಏನೇ ಇದು? ನಾವು ಅನ್ಕೊಂಡಿದ್ದಕ್ಕಿಂತ 10 ಪಟ್ಟು ಜಾಸ್ತಿನೇ ಗಲಾಟೆ ಆಯ್ತದೆ. ಈ ರಾಜಿ ಕೈ ಇಟ್ ಮ್ಯಾಗೆ ಆ ಪುಟ್ಟಕ್ಕನ ರಾಜ್ಯ ಕೆಡವಲೇಬೇಕಲ್ವ ನಂಜಮ್ಮ. ಅವ್ವಾ ಭಾರಿ ಇದೆಯ ಬಿಡವ ನೀನು. ಇಟ್ಟೊಂದು ಹೊತ್ಕೊಂಡು ಉರಿತದೆ ಅನ್ನಕ್ಕೆ ನಾನು ಹೊಟ್ಟೆ ತಣ್ಣಗಾಯ್ತದೆ. ವೀಕ್ಷಕರೇ, ನಾವು ಇವಾಗ ಭ್ರಷ್ಟ ಅಧಿಕಾರಿ ಸ್ನೇಹ ಅವ್ರ ಮನೆ ಮುಂದೆ ಇದ್ದೀವಿ. ವಿಷಯ ಗೊತ್ತಾಗ್ತಿದ್ದಂಗೆ ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಮೀಡಿಯಾ ಕಂಡ ಕೂಡಲೇ ಡಿಸಿ ಸ್ನೇಹ ಮನೆಯವರು ಎದುರಿ ಒಳಗಡೆ ಬಚ್ಚಿಟ್ಟುಕೊಂಡಿದ್ದಾರೆ. ನಮ್ಮ ಚಾನಲಲ್ಲಿ ಇದು ಮೊದಲನೇ ಬಾರಿ ರಿವೀಲ್ ಆಗಿರೋದು. ಭ್ರಷ್ಟ ಅಧಿಕಾರಿ ಎಲ್ಲಿರ್ತಾರೋ ನಮ್ಮ ಕ್ಯಾಮರಾ ಅವರ ಮನೆ ಮುಂದೆ ಇರುತ್ತೆ. ಮೀಡಿಯಾದವ್ರು ಯಾಕೆ ನಮ್ಮ ಮನೆ ಮುಂದೆ ಬಂದಿದ್ದಾರೆ? ನೋಡಿ ವೀಕ್ಷಕರೇ, ನಮ್ಮ ವಾಹಿನಿಯ ಸತ್ಯಕ್ಕೆ ನಡುಗಿ ಸ್ನೇಹ ಮನೆಯವರು ಹೊರಗಡೆ ಬಂದಿದ್ದಾರೆ. ಸರ್, ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೀಡಿಯಾದವ್ರು ಕಣ್ ತಪ್ಪಿಸ್ಬೇಕು ಅಂತ ಇಷ್ಟೊತ್ತು ಒಳಗಡೆ ಬಚ್ಚಿಟ್ಕೊಂಡಿದ್ರಾ? ಏಯ್, ನಾವ್ ಯಾಕ್ರಿ ಬಚ್ಚಿಟ್ಕೋಬೇಕು? ಏನ್ ಹೇಳ್ತಾ ಇದೀರಾ ನೀವು? ನಿಮ್ಮ ಮಗಳು ಅಧಿಕಾರದ ಹೆಸರಲ್ಲಿ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ.
ಇದೇನವಾ ಮನೆ ಮುಂದೆ ಈಟೊಂದು ಜನ ಸೇರವ್ರೆ. ಇದೆಲ್ಲ ಸಿಂಗಾರಂದೆ ಕೆಲಸ. ಇದು ಮೈಕು ಕ್ಯಾಮ್ರಾ ಹಿಡ್ಕೊಂಬಂದು ಏನೇನೋ ಕೇಳ್ತಾವ್ರೆ. ನೀವು ಡಿ ಸಿ ಸ್ನೇಹ ಅವ್ರ ತಾಯಿ ಪುಟ್ಟಕ್ಕ ಅವರಲ್ವಾ? ನಿಮ್ ಮಗಳನ್ನ ಇಡೀ ರಾಜ್ಯಕ್ಕೆ ಮೋಸ ಮಾಡ್ಬೇಕು ಅಂತಾನೆ ಅವ್ರನ್ನ ಡಿ ಸಿ ಮಾಡ್ಸಿದ್ರ? ನಿಮ್ ಮಗಳು ಲಂಚ ತಗೊಂಡು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಅಲ್ಲದೆ ಸ್ಮಗ್ಲರ್ ಜೊತೆ ಲಿಂಕ್ ಇತ್ತು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ರೀ ಯಾರ್ರಿ ನೀವೆಲ್ಲ? ನೋಡಿ, ನಮ್ಮವ್ರಂತವ್ರಲ್ಲ, ಪ್ರಾಮಾಣಿಕವಾಗಿದ್ದವರು. ಸುಮ್ಕೆ ಹೊಳ್ಳಿಲಿಂದ. ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನೀವ್ಯಾಕೆ ಸರ್ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಸ್ನೇಹ ಅವರು ಎಂತ ಅಧಿಕಾರಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ನಿಮ್ ಕೋಪದಿಂದ ಅದನ್ನ ಮುಚ್ಚಿಡಕ್ ಆಗಲ್ಲ. ಕ್ರಿಮಿನಲ್ ಅಧಿಕಾರಿ ಮನೆಯವರೆಲ್ಲ ಕ್ರಿಮಿನಲ್ಸ್ ಅಂತ ಇವಾಗ ಪ್ರೂವ್ ಆಗೋಯ್ತು. ನೋಡಿ ವೀಕ್ಷಕರೇ, ಸ್ನೇಹ ಅವ್ರ ತಂದೆ ನಾವು ನ್ಯಾಯ ಕೇಳಕ್ ಹೋದ್ರೆ ನಮ್ಮ ಮೇಲೆ ಕೈ ಮಾಡ್ತಿದ್ದಾರೆ. ನೋಡಿ, ದಯವಿಟ್ಟು ಪಾಪ ಮಾಡ್ಕೋಬೇಡಿ. ಅವ್ರ ಮಗಳ ಬಗ್ಗೆ ಏನೇನೋ ಹೇಳಿದ್ರಲ್ಲ ಅಂತ ನೋವಿಗಂಗೆ ಮಾತಾಡೋರು ಯಾಕೆ? ನೀವು ಡಿ ಸಿ ಸ್ನೇಹ ಅವ್ರ ಅತ್ತೆ ಅಲ್ವಾ? ಸ್ನೇಹ ಅವರವರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ಕೂಡಾಕಿ ಹಿಂಸೆ ಕೊಟ್ಟಿದ್ದಾರೆ ಅಂತ ವಿಷಯ ಬಂದಿದೆ. ಇದು ನಿಜನಾ? ಎಲ್ಲನೂ ಸುಳ್ಳು. ಇದನ್ನೆಲ್ಲ ಬೇಕು ಅಂತಲೇ ನಮ್ಮ ಸ್ನೇಹಂಗೆ ಕೆಟ್ಟ ಹೆಸರು ಬರಲಿ ಅಂತಾನೆ ಮಾಡ್ಸವ್ರೆ. ಇದೆಲ್ಲ ಸುಳ್ಳು. ನಮ್ ಸ್ನೇಹ ನಿಷ್ಠಾವಂತ ಅಧಿಕಾರಿ, ಅವಳು ಯಾವ ತಪ್ಪು ಮಾಡಿಲ್ಲ. ಭ್ರಷ್ಟ ಅಧಿಕಾರಿ ಡಿ ಸಿ ಸ್ನೇಹಂಗೆ, ಭ್ರಷ್ಟ ಅಧಿಕಾರಿ ಡಿ ಸಿ ಸ್ನೇಹಂಗೆ, ಭ್ರಷ್ಟ ಅಧಿಕಾರಿ ಡಿ ಸಿ ಸ್ನೇಹಂಗೆ, ಭ್ರಷ್ಟ ಅಧಿಕಾರಿ ಡಿ ಸಿ ಸ್ನೇಹಂಗೆ. ಇವರೆಲ್ಲ ಯಾರು? ಇವ್ರನ್ನ ಯಾವತ್ತೂ ಊರಲ್ಲೇ ನೋಡಿಲ್ವಲ್ಲ. ಇದು ಕೂಡ ಅಪ್ಪ ಮಗಂದೇ ಪಿತೂರಿ. ಇಲ್ಲೇನೋ ನಡೀತಾ ಐತೆ ಅಂತ ಅರ್ಥ ಆಯ್ತಲ್ವ ಪುಟ್ಟಮ್ಮಿ? ಹೌದು, ನೀವು ಯಾವ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಗೆ ಗೊತ್ತಿಲ್ಲ ಸರ್, ಈ ಮನೆ ಮಗಳು ಡಿ ಸಿ ಸ್ನೇಹ ತನ್ನ ಅಧಿಕಾರನ ಬಳಸ್ಕೊಂಡು ತುಂಬಾ ಬಡವರಿಗೆ ಅನ್ಯಾಯ ಮಾಡಿದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.